ಅಂದ್ಕೊಂಡಿದ್ದಿಲ್ಲ ಇದನ್ನು ಇಷ್ಟು ಜಲ್ದಿ ಮಾರೋಸತ್ತದ ಅಂತ. ಬೇಜಾರಾಗುತ್ತೆ ಆ್ಯಕ್ಚುಲಿ. ನಾ ಕೊಡ್ಬೇಕಂತ ಅಂದ್ಕೊಂಡಿದ್ದೆ ಭಾಳ ದಿನದಿಂದ, ಕೊಟ್ಟರು ನಂಗೇನು ಅನ್ಸಂಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಭಾಳ ಬೇಜಾರಾಗತ್ತೈತಿ ಇವತ್ತು. 6 ತಿಂಗಳು ಕಂಟಿನ್ಯೂ ಇದನ್ನ ಹೊಡೆದೀನಿ. ನಡಕ್ಕೆ MT-25 ಎಷ್ಟೋ ಹೊಡೆದೀನಿ. ಆದರೂ ಮನಸ್ಸು ಯಾವತ್ತು ಬ್ರೈನ್ ಒಂದು ಕಡೆ ಇರ್ತೈತಿ, ಹಾರ್ಟ್ ಒಂದು ಕಡೆ ಇರ್ತದಲ್ಲ. ಬ್ರೈನ್ ಲ್ಯಾಂಕು 100% ಮಾರು, ಎಷ್ಟು ಜಲ್ದಿ ಯಾಕೆ ಅದು ಜಲ್ದಿ ಮಾರು ಅನ್ನಂತೈತಿ. ಬಟ್ ಹಾರ್ಟ್ ಏನು ಹೇಳತ್ತೈತಿ, ಇನ್ನು ಗಾಡಿ ಇಟ್ಕೋ ಅಂತ ನನ್ನ ಹಾರ್ಟ್ ಹೇಳತ್ತೈತಿ. ಸೊ ಇದು ಲಾಸ್ಟ್ ಓಲಾ S1 Pro ಮೇಲೆ ಮಾಡತ್ತಿರೋದು ಲಾಸ್ಟ್ ವಿಡಿಯೋ. ಅಂದರೆ ಬೇರೆದವ್ರದ್ದು ಮೇಲೆ ಮಾಡ್ಬೋದು, ಬಟ್ ನನ್ನ ಓಲಾ S1 Pro ಮೇಲೆ ಮಾಡೋದು ನನ್ನ ಲಾಸ್ಟ್ ವಿಡಿಯೋ ಇದೆ. ಅದಕ್ಕೆ ವಿಡಿಯೋ ಮಾಡತ್ತಿದೆ. ಅಟ್ಲೀಸ್ಟ್ ಗಾಡಿ ಮಾರಿದ ಮೇಲೆ ಒಂದು ಮೆಮ್ರಿಗೆ ಅಂತಂದು ನನ್ನ ಕಡೆ ಇದು ವಿಡಿಯೋ ಇರ್ತದೆ ಅಂತಂದು ಮಾಡ್ಕೊಳತ್ತೀನಿ. ಓಕೆ, ಲೋ ಬೀಮ್ನಾಗ ಇಷ್ಟ ಐತಿ, ಹೈ ಬೀಮ್ನಾಗ ಇದು ಡಿಫ್ರೆನ್ಸ್ ಐತಿ ಇಷ್ಟ. ನೋಡ್ಬೋದು ನೀವು. ಹೈ ಬೀಮ್ ಈಗ 7162 ಕಿಲೋಮೀಟ್ರ್ ಆಗೈತಿ. 6 ಮಂತ್ಸ್ ಹೊಡೆದೇನ ಇದನ್ನು. ನೋಡ್ಬೋದು ನೀವು ಇಲ್ಲೇ ಆಲ್ ಸೆಟ್ಟಿಂಗ್ಸ್. ಅಬೌಟ್ 24 ಮಾರ್ಚ್ 7162 ಕಿಲೋಮೀಟರ್ ನೋಡ್ರಿ. ಫುಲ್ ಅಪ್ಡೇಟೆಡ್ ಐತಿ. ಅಷ್ಟಾದ್ರೂ ಈ ಗಾಡಿ ಹಿಂಗೈತಿ. ಇವು ಡಾಕ್ಯುಮೆಂಟ್ಸ್ ಅನ್ನೋಕೆ ಇದು ಮನೆ ಬಂದಿದ್ದು ರಿಜಿಸ್ಟರ್ ಆ್ಯಪ್ ಮತ್ತು ಉಪಯೋಗ ಇಲ್ಲ. ಪಾಸ್ಕೋಡ್ ಐತಿ, ಬ್ಯಾಟ್ರಿ ಐತಿ, ಇದು ವೆಕೇಷನ್ ಮೋಡ್, ರೈಡಿಂಗ್ ಇಷ್ಟು ಅದಾವೆ. ಹಿಲ್ ಹೋಲ್ಡ್ ಅಸಿಸ್ಟ್ ಇದು ಇನ್ನೂ ಮಟ್ಟ ಬಂದಿಲ್ಲ, ಬರ್ತೈತೆ ಅಂತಂದು ಹೇಳತ್ತೆ ಕಂಪ್ನಿದವ್ರು. ಆಲ್ಮೋಸ್ಟ್ ಈಗ 2-3 ಮಂತ್ಸ್ ಆಯಿತು. ಲೈಟ್ಸ್ ಮತ್ತು ಸೇಫ್ಟಿ ಲೈಟ್ಸ್ ಅಂತ ಇಲ್ಲೊಂದು ಫೀಚರ್ ಐತಿ, ತೋರಿಸ್ತೀನಿ ಅಂತ. ಇಲ್ಲೇನಾಗ್ತೈತಿ, ನಿಮ್ಮ 4 ಲೈಟ್ಸ್ ಆನ್ ಆಗ್ತಾವೆ, ಇಂಡಿಕೇಟರ್ ಈ ಟೈಪ್. ಬಟ್ ಸೌಂಡ್ ಬರೋಂಗಿಲ್ಲ. ಸೊ ನೀವು ಬಂದ್ ಮಾಡ್ಬೋದು. ಹ್ಯಾಲೋ ಲ್ಯಾಂಪ್ ಅಂತಂದ್ರೆ ಇದೇನೈತಲ್ಲ, ಇದು ನಿಮ್ಮ ಹ್ಯಾಲೋ ಲ್ಯಾಂಪ್. ಇದು ನೀವು ಬಂದ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸ್ವಲ್ಪ ಎನರ್ಜಿ ಸೇವಿಂಗ್ ಆಗ್ಬೋದು. ಇದು ಬಂದು ಆಗ್ತೈತಿ ಅಷ್ಟೇ. ಬಟ್ ನಾ ಲುಕ್ ವಾಯ್ಸ್ ಚಲೋ ಕಾಣ್ತೈತೆ ಅಂತ ಹ್ಯಾಲೋ ಲೈಪ್ ಆನ್ ಇಟ್ಟಿರ್ತೀನಿ. ಸೌಂಡ್ಸ್ ಇದು ಮೀಡಿಯಾ ವಾಲ್ಯೂಮ್. ಆಮೇಲೆ ಇದು ಸಿಸ್ಟಮ್ ಸೌಂಡ್ಸ್. ಇದು ಮಿನಿಮಮ್ ಇಟ್ಟು ಹೊಡಿಯೋದು ಚಲೋ ಇದನ್ನು ಆ್ಯಕ್ಚುಲಿ ಎವ್ರಿ ಟೈಮ್. ಮೂಡ್ ಸೌಂಡ್ಸ್ ಅಂದ್ರೆ ಗಾಡಿ ಕ್ರಿಯೇಟ್ ಮಾಡೋ ಸೌಂಡ್ಸ್. ಮೊದಲು ಬ್ಯಾಟ್ರಿ ಬ್ಯಾಕಪ್ ಸರಿ ಇಲ್ಲ ಇದ್ರದ್ದು. ಸೊ ನಾವು ಅದನ್ನು ರಿಸ್ಕ್ ತೊಗೊಳಂಗಿಲ್ಲ. ಆಮೇಲೆ ಡೇ ಮೋಡ್, ನೈಟ್ ಬ್ರೈಟ್ನೆಸ್ ನಾ ಎಕ್ಲಿಪ್ಸಿಗೆ ಇರ್ತೀನಿ. ನೋಡಿರಿ ಬ್ರೈಟ್ನೆಸ್ ಫುಲ್ ಐತಿ. ಕ್ಲಿಪ್ಸ್ ವಿಂಟೇಜ್, ಆಮೇಲೆ ಇದು ಬೋಲ್ಟ್ ಈ ಟೈಪ್ ಸೌಂಡ್ ಮಾಡ್ತೈತಿ. ಇಲ್ಲೇ ಡಾರ್ಕ್ ಮೋಡು, ಆಟೋಮೆಟಿಕ್, 3 ಫೀಚರ್ಸ್ ಇದಾವೆ. ಸೊ ನೀವು ಅಕಸ್ಮಾತ್ ಇಲ್ಲೇ ಪ್ರೆಸ್ ಮಾಡಿದರೆ ನಿಮ್ಮ ಕಿಲೋಮೀಟರ್ ರೇಂಜ್ ತೋರಿಸ್ತೈತಿ. ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜು ತೋರಿಸ್ತೈತಿ. ಇದ್ರ ಫೀಚರ್ಸ್ ಹೇಳ್ತೀನಿ ಕೇಳಿದ್ರೆ, ಇದು ಹೈ ಬೀಮ, ಲೋ ಬೀಮ. ಪ್ಲಸ್ ನೀವು ಹ್ಯಾಲೋ ಲ್ಯಾಂಪ್ ಡೈರೆಕ್ಟ್ ಚಾಲೂ ಮಾಡ್ಬೇಕಂದ್ರೆ ನೀವು ಪ್ರೆಸ್ ಮಾಡಿ ಹಿಡ್ಕೋಬೇಕು. ಹ್ಯಾಲೋ ಲ್ಯಾಂಪ್ ಬಂದು ಹಾಕ್ತೀವಿ. ಅದನ್ನು ಚಾಲೂ ಮಾಡ್ಬೇಕಂದ್ರೆ ನೀವು ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ನಿಮ್ದು ಹ್ಯಾಲೋ ಲ್ಯಾಂಪ್ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಇದು ರಿವರ್ಸಿಗೆ ಮತ್ತು ಕ್ರೂಸ್ ಕಂಟ್ರೋಲಿಗೆ ಇದೇ ಬಟನ್ ವರ್ಕ್ ಆಗ್ಬೋದು. ನೆಕ್ಸ್ಟ್ ಇದು ಇಂಡಿಕೇಟರ್ ಬಟನ್ ವಿತ್ ಸೌಂಡ್ಸ್ ಚಾಲು ಹೋಗ್ತಾವೆ. ಬಟ್ ಅಕಸ್ಮಾತ್ ನಿಮ್ಗೆ ಹ್ಯಾಜಾರ್ಡ್ ಮೋಡ್ ಆನ್ ಮಾಡೋದಿತ್ತು, ಪಾರ್ಕಿಂಗ್ ಮೋಡ್ ಆನ್ ಮಾಡಿ ಇನ್ನೊಂದು ಪ್ರೆಸ್ ಮಾಡಿ ಹಿಡಿಬೇಕು. ಸೊ ಏನಾಕೈತಿ, ಲ್ಯಾಂಪ್ 2 ಚಾಲು ಆಗ್ತಾವೆ. ಕ್ಲೋಸ್ ಮಾಡ್ಬೇಕಂದ್ರೆ ಯಾವುದೋ ಒಂದು ಪ್ರೆಸ್ ಮಾಡಿರಿ, ಆಮೇಲೆ ಬಂದ್ ಮಾಡಿರಿ. ಓಕೆ, ಹಾರ್ನ್ ಅಂಕರ್ ನಿಮ್ಗೆ ಗೊತ್ತೈತಿ. ಇದು ಮೋಡ್ಸ್ ಚೇಂಜ್ ಮಾಡೋದು. ಇದು ಮ್ಯೂಸಿಕ್ಕಿಗೆ, ಇದು ಪವರ್ ಆನ್, ರೀಸ್ಟಾರ್ಟ, ಇದು ಪ್ಲೇ ಪಾಸ್. ಇಷ್ಟ ಐತಿ ಇದ್ರ ಫೀಚರ್ಸ್ ಬಗ್ಗೆ. ಈ ಟೈಪ್ ಐತೆ ನೋಡಿರಿ ಸೌಂಡ್. ಸೊ ಪ್ರೆಫರ್ ನಾವೇನು ಮಾಡ್ತೇವೆ ಅಂತಂದ್ರೆ ಈ ಸೌಂಡ್ ಬಂದ್ ಮಾಡೋದು ಚಲೋ, ಇಲ್ಲಾಂದ್ರೆ ಮರ್ಯಾದೆ ಹೋಗೋಂಗೆ ಐತಿದೆ ನೋಡ್ರಿ. ಮತ್ತೆ ಬ್ರೈಟ್ನೆಸ್ ಸೌಂಡ್ಸ್ ಓಕೆ. ಈ ಮೋಡ್ ಟೆಸ್ಟ್ ಮಾಡೋದಂತ ಬರ್ರಿ. ನಾನು ಹಿಂದೆ ಒಬ್ಬ ಕುಂತಾನ, ಪಿಲಿಯನ್ ರೈಟ್ ಇಟ್ಕೊಂಡು ಹೊಂಟೀವಿ. ಸೊ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡೋದು ಇಕೋ ಮೋಡ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಈ ಬಟನಿನ ಪ್ರೆಸ್ ಮಾಡಿ ಹಿಡಿಬೇಕು. ಅಂದ್ರೆ ನಾರ್ಮಲ್ ಇದ್ದಿದ್ದು ಇಲ್ಲಿ ಇಕೋ ಮೋಡ್ ಆಗ್ತೈತಿ, ಇಕೋ ಮೋಡ್ ಬರ್ತೈತಿ. ಸೊ ಇದು ಪಿಕಪ್ ತಗೋರಿ, ನೀವು ಇಬ್ಬರು ಮಂದಿನ ಕುಂದಿರ್ಸ್ಕೊಂಡು ಹೊಡೆಯತ್ತಿದ್ದೀವಿ. ನೋಡ್ಬೋದು ನೀವು, ಪಿಕಪ್ ಭಾಳ ಸ್ಲೋ ಐತಿದ್ದು ಇಕೋ ಮೋಡ್ನಾಗ. ಬಟ್ ಇಲ್ಲಿ ರೇಂಜ್ ಏನೈತಲ್ಲ ಜಾಸ್ತಿ ಆಗ್ತೈತಿ. ಸೊ ರೇಂಜ್ 116 ಕಿಲೋಮೀಟರ್ ಆಗೈತಿ. ಬಟ್ ನಾನು ಹೇಳ್ತೀನಿ, ಬರೆದು ಕೊಡ್ತೀನಿ, ಇಷ್ಟು ಬರೋಂಗಿಲ್ಲ. ಇದು 150 ಬಂದ್ರೆ ದೊಡ್ಡದು. ಸೊ ಈಗ ನೆಕ್ಸ್ಟ್ ಈಗ ನಾರ್ಮಲ್ ಮೋಡ್ನಾಗ ಇದ್ರದ್ದು ಪಿಕಪ್ ಚಲೋ ಐತಿ. ನಾರ್ಮಲಿ ಎವ್ರೇಜ್ ಹೆಂಗೆ ಪೆಟ್ರೋಲ್ ಬೈಕ್ ಇರ್ತಾವಲ್ಲ
ಆ ಟೈಪ್ ಇದ್ರದ್ದು ಪವರ್ ಮತ್ತು ಪಿಕಪ್ ಬರ್ತಿತ್ತು ನಾರ್ಮಲ್ ಮೋಡ್. ಬಟ್ ರೇಂಜ್ 128 ಕಿಲೋಮೀಟರ್ ರೀಜನ್ ವರ್ಕ್ ಮಾಡೋಂಗಿಲ್ಲ. ಇದು ರೀಜನ್ ಅಂದ್ರೆ ಬ್ರೇಕ್ ಹತ್ತಂಗೆ, ಬಟ್ ರೀಜನ್ ವರ್ಕ್ ಮಾಡೋಂಗಿಲ್ಲ. ಯಾಕಂದ್ರೆ 128 ಕಿಲೋಮೀಟ್ರ್ ಅಂದ್ರೆ ಆಲ್ಮೋಸ್ಟ್ 95 ಕಿಲೋಮೀಟ್ರ್ ಪರ್ಸೆಂಟೇಜ್ ಐತಿ. ಅಕಸ್ಮಾತ್ ನಿಮ್ಗೆ 90% ಕೆಳಗೆ ಹೋದ್ರಷ್ಟು ರೀಜನ್ ವರ್ಕ್ ಆಗೋದು, ಇಲ್ಲ ವರ್ಕ್ ಆಗಂಗಿಲ್ಲ. ನೆಕ್ಸ್ಟ್ ನಾವು ಮಾಡ್ತೀವಿ ಸ್ಪೋರ್ಟ್ ಮೋಡ್. ಸ್ಪೋರ್ಟ್ ಮೋಡ್ನಾಗ 113 ಕಿಲೋಮೀಟ್ರ್ ಐತಿ. ಆಮೇಲೆ ಹೈಪರ್ ಮೋಡ್ನ ಹೊಡಿರೋದು ನಿಮ್ಗೆ ಸಜೆಸ್ಟ್ ಮಾಡೋಂಗೇನಿಲ್ಲ. ಯಾಕಂತಂದರೆ ಇದ್ರೊಳಗೆ ರೇಂಜು ಕಮ್ಮಿ ಬರ್ತೈತಿ ಮತ್ತು ಸ್ಕೂಟಿ ಇದನ್ನು ಟಾಲ್ರೇಟು ಮಾಡ್ಕೊಳಂಗಿಲ್ಲ. ನೋಡ್ಬೋದು ನೀವು ಬರೀ 90 ಕಿಲೋಮೀಟ್ರ್ ಅಷ್ಟೇ ಐತೆ ಹೈಪರ್ ಮೋಡ್ನಾಗ. ಬಟ್ ಇದ್ರ ಪಿಕಪ್ ಏನೈತಲ್ಲ ನಂಗೆ ಆಲ್ಮೋಸ್ಟ್ 300 cc ಬೈಕ್ ಹಂಗೆ ಅನಿಸ್ತೈತಿ. ನೋಡ್ಬೋದು ನೀವು, ಇದು ಸ್ಪೀಡ್ ಭಾರಿ ಐತಿ ಹೈಪರ್ ಮೋಡ್ನಾಗ. ಬಟ್ ರೇಂಜ್ ಸೊ ನೋಡ್ಬೋದು ನೀವು ಇಲ್ಲಿ ಹೈಪರ್ ಮೋಡ್ನಾಗ ಇಲ್ಲಿ ರೇಂಜ್ ನೋಡಿರಿ ಹಾರ್ಡ್ಲಿ ನಾ 100 ಮೀಟ್ರ್ ಬಂದೀನಿ. ಬಟ್ ರೇಂಜ್ ಕಮ್ಮಿ ಆಗಿ ಫ್ರಾಮ್ 90 ಕಿಲೋಮೀಟ್ರ್ ಟು 89 ಹೋಯ್ತು. 93% 1% ಡ್ರಾಪ್ ಆಯ್ತು ಹೈಪರ್ ಮೋಡ್ನಾಗ ಬರೀ 100 ಮೀಟ್ರ್ ಹೊಡೆದಿದ್ದಕ್ಕೆ. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ಅಕಸ್ಮಾತ್ ನೀವು ಕಂಟಿನ್ಯೂ ಹೈಪರ್ ಮೋಡ್ನಾಗ ಹೊಡೆದ್ರಿ ಅಂತಂದರೆ ಯಾವ ಟೈಪ್ ರೇಂಜ್ ಬರ್ಬೋದು ನಿಮ್ಗಂತ. ಸ್ಪೋರ್ಟ್ ಮೋಡು ಹೆಚ್ಚು ಕಮ್ಮಿ ಅಷ್ಟೇ ಐತಿ. ಅಕಸ್ಮಾತ್ ನೀವು ಅಷ್ಟೇ ಹೊಡೆದ್ರು ಇದ್ರೊಳಗೆ ಮೋಡ್ ಚೇಂಜ್ ಆಕೈತಿ, ತೋರಿಸ್ತೇನೆ ಅಂತ. ಸೊ ನೋಡ್ಬೋದು ನೀವು ಸ್ಪೋರ್ಟ್ ಮೋಡ್ನಾಗ ನಾ ಹೊಡೆದೇನೀಗ 92% ಆಯ್ತು. 1% ಡ್ರಾಪ್ ಆಗತೈತಿ. ಇಮ್ಯಾಜಿನ್ ಮಾಡಿ 1 ಕಿಲೋಮೀಟ್ರ್ 1% ಡ್ರಾಪ್ ಆಗತೈತಿ. ಇಲ್ಲಿ ನೋಡಿರಿ ಕಿಲೋಮೀಟ್ರ್ ಮತ್ತು ಡ್ರಾಪ್ ಆಗೈತಿ ಸ್ಪೋರ್ಟ್ ಮೋಡ್ನಾಗ ಹೊಡೆದಕ್ಕೆ. ಬರೀ ಇಷ್ಟ 100 ಮೀಟ್ರ್ ಡಿಸ್ಟೆನ್ಸ್ ಐತಿದೆ. ಮ್ಯಾಕ್ಸಿಮಮ್ 200 ಮೀಟ್ರ್ ಇರ್ಬೋದು, ನಾನು ಕ್ಯಾಲ್ಕುಲೇಷನ್ ರಾಂಗ್ ಆದರೆ. ಇಷ್ಟು ಫಾಸ್ಟ್ ಡ್ರಾಪ್ ಆಗತೈತೆ. ಇದ್ರ ರೇಂಜ್ ಎಷ್ಟೈತಿ ನೀವು ವಿಚಾರ ಮಾಡಿಬಿಡ್ರಿ. ಇಲ್ಲಿ 111 ಕೊಟ್ಟೈತಿ. ಬಟ್ ನಾನು ಲಿಟ್ರಲಿ ಹೇಳ್ತೀನಿ ನಿಮ್ಗೆ 40 ಕಿಲೋಮೀಟ್ರ್ ಬಂದರೂ ದೊಡ್ಡದೇ ಇದು. ಇಷ್ಟು ಕ್ಲಿಯರ್ ಸ್ಟೇಟ್ಮೆಂಟ್ ಕೊಡತ್ತೀನಿ. ಸೊ ಓಲಾ ಮಾರಾತಿದ್ದು ಫಸ್ಟ್ ರೀಸನ್ ಅಂತಂದ್ರೆ ಇದ್ರದ್ದು ಸಸ್ಪೆನ್ಷನಿಂದ ಭಾಳ ಪ್ರಾಬ್ಲಮ್ಸ್ ಅದಾವೆ. ಓಲಾದವ್ರು ಹೇಳ್ಯಾರ ಖರೆ ಎಲ್ಲ ಸಾಲ್ವ್ ಮಾಡ್ತಂತ, ಬಟ್ ಆ್ಯಕ್ಚುಲಿ ಹಾಗಿಲ್ಲ. ಏನಾಗ್ತೈತೆ ಅಂತಂದ್ರೆ ಇಲ್ಲಿ ಒಂದು ಮೋನೋ ಸಸ್ಪೆನ್ಷನ್ ಐತಿ. ಸೊ ಈಚ್ ಟೈಮ್ ಇದು ಒಳಗೆ ಹೋಗ್ತದಲ್ಲ ಆವಾಗ ಪ್ರೆಷರ್ ಬೀಳ್ತೈತಿ. ಸೊ ನೀವು ಎವ್ರಿ 5000 ಕಿಲೋಮೀಟ್ರಿಗೆ ಒಮ್ಮೆ ಚೇಂಜ್ ಮಾಡಿಸಬೇಕು ಅದನ್ನು ಫಸ್ಟ್. ಸೆಕೆಂಡ್ ಏನಂತಂದರೆ ಇದು ಫುಲ್ ಲೂಸ್ ಐತಿ. ಇದ್ರ ಒಳಗೆ ಹಾಕಿರ್ತಾರೆ ಅವರು, ಬಟ್ ಅದು ಹಗಲಲ್ಲಿ ಹೊರಗೆ ಬರ್ತೈತಿ. ಸೊ ಇಲ್ಲಿ ಒಳಗೆ ನೀರು ಹೋಗ್ತೈತಿ. ಇಲ್ಲಿ ನೋಡ್ರಿ ಹಿಂಗೆ ಹೊಲಸು ಹೋಗ್ತೈತಿ ಈ ಟೈಪ್. ಅದನ್ನು ಕ್ಲೀನ್ ಮಾಡೋಕೆ ಬರೋಂಗಿಲ್ಲ. ಥರ್ಡ್ ಏನಂತಂದರೆ ಇಲ್ಲಿ ಒಳಗಡೆ ಕ್ಲೀನಿಂಗ್ ಏನೂ ಇಲ್ಲ. ಸೊ ನೀವು ಅಕಸ್ಮಾತ್ ಮಣ್ಣಿನ ನೀರನ್ನೇ ಹೊಡೆದ್ರಿ ಅಂತಂದ್ರೆ ಒಳಗೆ ಏನಾರು ಹೊಡೆದಂದ್ರೆ ಪೂರ ಮಣ್ಣು ಇಲ್ಲಿ ಒಳಗೆ ಹೋಗಿ ಸಿಕ್ಕೋದಂತಂದ್ರೆ ನೀವು ವಾಶ್ ಮಾಡೋಕ್ಕಾಗಲ್ಲ. ಗಾಡಿ ನಿಮ್ಮ ವೇಟ್ ಪ್ಲಸ್ ಆ ವೇಟ್ ಎರಡೂ ಹಿಡ್ಕೊಂಡು ಹೋಗ್ಬೇಕಾಕೈತಿ. ಥರ್ಡ್ ಇಲ್ಲಿ ಡಿಸ್ಕ್ ಬ್ರೇಕಿಂದ ಏನು ಜಾಗ ಐತಲ್ಲ ಇಲ್ಲಿ ಒಟ್ಟು ಓಪನ್ ಸ್ಪೇಸ್ ಇಲ್ಲ. ಸೊ ನಿಮಗೆ ಕ್ಲೀನ್ ಮಾಡೋಕ್ಕೆ ಬರೋಂಗಿಲ್ಲ. ಅದನ್ನು ಅಲ್ಲಿ ಮಣ್ಣು ಸಿಕ್ಕೋತೈತಿ, ಡಿಸ್ಕ್ ಪ್ಯಾಡು ಹೋಗ್ತೈತಿ, ಡಿಸ್ಕು ಹೋಗ್ತೈತಿ, ಆಮೇಲೆ ಬ್ರೇಕಿಂಗು ಜಲ್ದಿ ಹೋಗ್ತೈತಿ. ಸೊ ಇದೊಂದು ನೆಗೆಟಿವ್ ಪಾಯಿಂಟ್. ಆಮೇಲೆ ಎಲ್ಲಕ್ಕಿಂತ ಮೇಜರ್ ನೆಗೆಟಿವ್ ಪಾಯಿಂಟ್ಸಿಗೆ ಬರ್ತೀನಿ ನೋಡ್ರಿ. ಈಗ ಫಸ್ಟ್ ಒಂದು ಚಾರ್ಜಿಂಗ್ ಪಾಯಿಂಟಿಂದ ಇಲ್ಲೇ ಬರೀದು ಮೆಶ್ ಕೊಟ್ಟಾರ. ಆಮೇಲೆ ಡೈರೆಕ್ಟ್ ಇಲ್ಲಿ ಪ್ಲಗ್ ಹಾಕೋದೈತಿ. ಇಲ್ಲಿ ಏನಾಗ್ತೈತಿ ನೀರು ಒಳಗೆ ಹೋಗ್ತೈತಿ, ಇಲ್ಲಿ ಧೂಳ ಒಳಗೆ ಹೋಗ್ತೈತಿ. ಈಗ ನಾವು ವರ್ಷೇನಿದ್ದೇನೆ ಆ್ಯಕ್ಚುಲಿ, ಬಟ್ ಧೂಳ ಒಳಗೆ ಹೋಗ್ತೈತಿ. ಆಮೇಲೆ ಇಷ್ಟ ಕೊಟ್ಟಾರ ನೀವು ಎಕ್ಸ್ಟ್ರಾ ರಬ್ಬರಿಂದ ಹಾಕ್ಬೇಕು. ಅದನ್ನು ಹಾಕಿದ್ರೆ ಮತ್ತು ಇದನ್ನು ಹಾಕೋಕ್ಕೆ ಪ್ರಾಬ್ಲಮ್ ಆಕೈತಿ. ಮತ್ತು ಇದು ಎವ್ರಿ ಟೈಮ್ ಕೂಡಂಗಿಲ್ಲ. ಈಗ ಕೂಡ್ತಿದ್ವಿ, ಈಗ ಒನ್ ಟೈಪ್ ಈಗ ಹಿಂಗೆ ಪ್ರೆಸ್ ಮಾಡಿದ್ವಿ ಹಿಂಗೆ ಕೂಡ್ತೇವೆ, ಓಕೆ. ಬಟ್ ಎವ್ರಿ ಟೈಮ್ ಹಿಂಗೆ ಕೂಡಂಗಿಲ್ಲ. ಇಲ್ಲಿ ನೋಡ್ರಿ ತೆಗಿಯಂಗೇನಿಲ್ಲ, ಕೂಡಂಗೇನಿಲ್ಲ. ಸಮ್ಟೈಮ್ಸ್ ಏನು ಮಾಡ್ಬೇಕು, ನಿಮ್ಗೆ ಪ್ರೆಷರ್ ಹಾಕಿ ಬಂದ್ ಮಾಡಬೇಕು. ಇದು ಹಿಂಗೆ ಆಗ್ತೈತಿ. ಸೊ ಈಗ ನಾನು ರಿಪೇರ್ ಮಾಡ್ಸೇನೆ ಅದನ್ನು, ಬಟ್ ಮೇಜರ್ ಪ್ರಾಬ್ಲಮ್ ಇದೆ. ಆಮೇಲೆ ಇವು ಗ್ರ್ಯಾಬ್ ರೇಲ್ಸ್ ನೋಡ್ಬೋದು ನೀವು, ಇಲ್ಲಿ ಫುಲ್ ಅಳಗಡೆ ಆಗ್ತಾವೆ. ಅಕಸ್ಮಾತ್ ನೀವು ಸ್ವಲ್ಪ ಪ್ರೆಷರ್ ಹಾಕಿ ಜಗ್ಗಿದ್ರಿಂದ ಹೊರಗೆ ಬರ್ತಾವೆ ಇವೆಲ್ಲ. ಮತ್ತು ನೀವು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ಇದನ್ನು ತೋರ್ಸೋಕೆ. ಆಮೇಲೆ ಇಲ್ಲೇ ಕ್ಲೀನ್ ಮಾಡೋಕೆ ಬರೋಂಗಿಲ್ಲ ನಿಮ್ಗೆ. ಅಲ್ಲಿ ಮಣ್ಣು ಕುಡ್ಕೋತ ಹೋಗ್ತೈತಿ. ಯಾಕಂದ್ರೆ ಇಲ್ಲಿ ಒಳಗೆ ಕೈ ಹಾಕೋಕ್ಕೆ ಜಾಗನೇ ಇಲ್ಲ. ಅದು ಕ್ಲೀನ್ ಮಾಡೋಕ್ಕೂ ಬರೋಂಗಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಐತಿ. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತಂದರೆ ಇಲ್ಲೇ ಇರೋದು. ಇದೇನೈತಲ್ಲ ಭಾಳ ಅಂದ್ರೆ ಭಾಳ ಅಷ್ಟೊಂದು ಬಗ್ಸ್ ಅದಾವೆ ಇದ್ರೊಳಗೆ ನೋಡ್ಬೋದು ನೀವು. ಫುಲ್ ಬಗ್ಸ್ ಅದಾವೆ. ಹೇಳ್ತೀನಿ ನಾನು ನಿಮ್ಗೆ. ಇಲ್ಲೇ ಎಲ್ಲ ಆಪ್ಷನ್ಸ್ ಅದಾವೆ ನೋಡ್ರಿ. ಇಲ್ಲ ಇನ್ನೂ ಏನು ಮಾಡಿಲ್ಲನ ಆಟೋಮೆಟಿಕ್ಲಿ ಎಲ್ಲ ಈ ಟೈಪ್ ಮೂಮೆಂಟ್ ಸ್ಟಾರ್ಟ್ ಆತಿ. ನೋಡ್ಬೋದು ನೀವು, ಏನೂ ಯೂಸ್ ಮಾಡತ್ತಿಲ್ಲ, ಬಗ್ಸ್ ಮೇಲೆ ಬಗ್ಸ್ ಬರತ್ತವೆ. ಈಗ ನೋಡ್ರಿ, ಯಾವ ಲೊಕೇಶನ್ ಸರ್ಚ್ ಮಾಡಿಲ್ಲ ಏನಿಲ್ಲ, ಎಲ್ಲ ಆಟೋಮೆಟಿಕ್ ಆಗತ್ತೈತಿ. ಲೈವ್ ಇದು ವಿಡಿಯೋ ಮಾಡತ್ತೀನಿ ಆಗತ್ತೈತಿ.
ಈ ಟೈಪ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನೀವೇನು ಮಾಡಬೇಕು, ಒಂದು ಆಪ್ಷನ್ ಇರೋದು ಕಂಪ್ನಿದವರು ಅದನ್ನು ಹೇಳ್ತಾರೆ, ಪವರ್ ಬಟನ್ನ ಮತ್ತು ಇದು ರಿವರ್ಸ್ ಬಟನ್ ಅಂತಕ್ಕೆ ರಿಸ್ಟಾರ್ಟ್ ಮಾಡಬೇಕು. ಇದೇ ಒಂದು ಆಪ್ಷನ್ ಇರೋದು. ವಿಚಾರ ಮಾಡಿರಿ ನೀವು ಎಷ್ಟು ಪ್ರಾಬ್ಲಮ್ ಐತಿ ಗಾಡಿ ಒಳಗಂದು. ಹೋದ್ ನೀವಿಲ್ಲ ಈಗ ರಿಸ್ಟಾರ್ಟ್ ಆಗತೈತಿ. ಇವನು ಅದನ್ನು ಹೇಳ್ತಾನೆ ಬಿಸಿಲು ಭಾಳ ಐತಂತ. ಇಷ್ಟು ಬಿಸಿಲು ಐತಿ, ಇದು ಗಾಡಿ ಚಾಲೂ ಆಗತ್ತಿಲ್ಲ. ಈಗ ನಾವು ಚಾಲೂ ಮಾಡ್ಬೇಕಂದ್ರೆ ಗಾಡಿ ಓಪನ್ ಆಗಬೇಕು, ಗಾಡಿ ಓಪನ್ ಆಗ್ಬೇಕಂದ್ರೆ ಗಾಡಿ ರಿಸ್ಟಾರ್ಟ್ ಆಗಬೇಕು. ಗಾಡಿನ ಮಟ್ಟ ರಿಸ್ಟಾರ್ಟ್ ಆಗತ್ತಿಲ್ಲ. ಹಿಂಗೆ ಪ್ರಾಬ್ಲಮ್ಸ್ ಇದಾವೆ. ಲಾಂಗ್ ಪ್ರೆಸ್ ಮಾಡ್ಬೇಕು. ಹಾಂ ಹಾಗೆ ಮಾಡೈತಿ ಈಗ ರಿಸ್ಟಾರ್ಟ್ ಆಗ್ಬೇಕೀಗ ಅದಷ್ಟೇ. ಈ ಟೈಪ್ ಸಿಲ್ಲಿ ಪ್ರಾಬ್ಲಮ್ಸ್ ಬರ್ತಾವೆ. ನೀವು ಬಿಸಿಲಿನಾಗ ಇಟ್ಟರು ಬರ್ತಾವೆ, ಮಳೆಯೊಳಗೆ ಇಟ್ಟರು ಬರ್ತೈತಿ. ಮತ್ತು ನೀವು ಅಲ್ಟಿಮೇಟ್ ಆಪ್ಷನ್ ಇರೋದೇನು ರಿಸ್ಟಾರ್ಟ್ ಮಾಡಬೇಕು. ಬಂತೇನೆ ಏನೂ ಇಲ್ಲ. ಅದನ್ನ 6 ತಿಂಗಳಿಗೆ ಮಾರಾತೀನಿ. ಇದನ್ನು ಏಪ್ರಿಲ್ 1 ಡೆಲಿವರಿ ತೊಗೊಂಡಿನಿ, ಇವತ್ತಿಗೆ ಮಾರಾತೀನಿ. ಯಾಕಂತಂದ್ರೆ ಗಾಡಿ ಪ್ರಾಬ್ಲಮ್ಸ್ ಭಾಳ ಅದಾವೆ. ಈಗ ನೀವು ಹೇಳ್ಬೋದು ಯಾವುದು ಸರ್ವಿಸ್ ಸೆಂಟ್ರ್ನಾಗ ಫ್ರೀ ರಿಪ್ಲೇಸ್ಮೆಂಟ್ ಐತಿ, ಅದು ಇದೆಲ್ಲ ಹೇಳ್ಬೋದು. ಖರೆ ರಿಪ್ಲೇಸ್ಮೆಂಟ್ ಫ್ರೀ ಐತಿ, ಬ್ಯಾಟ್ರಿ ಐತಿ, ಹೆಡ್ ಯೂನಿಟಿಂದ ಐತಿ, ಸಸ್ಪೆನ್ಷನಿಂದ ಐತಿ. ಬಟ್ ಎಲ್ಲರೂ ಅಲ್ಲಿ ಇರ್ತಾರೆ, ಫುಲ್ ತುಂಬಿರ್ತೈತಿ. ಯಾವತ್ತೂ ಸರ್ವಿಸ್ ಸೆಂಟ್ರ್ ಫುಲ್ ತುಂಬಿರ್ತೈತಿ. ಸೊ ಅದು ಎಷ್ಟೇ ಮಾಡಿದ್ರು ನಿಮ್ಮ ನಂಬರ್ ಲಾಸ್ಟಿಗೆ ಬರೋದು ಮತ್ತು. ಸೊ ನೀವು ಅಲ್ಲಿ ವೇಟ್ ಮಾಡಬೇಕಾಕೈತಿ. ವೇಟ್ ಮಾಡಿ ಆಮೇಲೆ ಗಾಡಿ ತೋರಿಸ್ಬೇಕಾಕೈತಿ, ಅಲ್ಲಿ ಇಟ್ಟು ಬರಬೇಕಾಕೈತಿ. ಜನ ಇದನ್ನು ಯಾಕೆ ತೊಗೊಳತ್ತಾರ, ಕಾಸ್ಟ್ ಕಮ್ಮಿ ಇದೆ ಅಂತ ತೊಗೊಳತ್ತಾರ. ಬಟ್ ರಿಯಲಿ ಭಾಳ ಪ್ರಾಬ್ಲಮ್ಸ್ ಅದಾವೆ. ಅಕಸ್ಮಾತ್ ಓಲ್ಡ್ ಏಜ್ ಪೀಪಲ್ ಅದಾರ ಮನೆಯೊಳಗೆ, ಜಸ್ಟ್ ಸ್ವಲ್ಪ ಡಿಸ್ಟೆನ್ಸ್ ಅಡ್ಡಾಡ್ತಾರೆ ಅಥವಾ ಬರೀ ಸಿಟಿ ಒಳಗೆ ಅಡ್ಡಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೆಸ್ಟ್ ಗಾಡಿ ಇದೆ. ಅಕಸ್ಮಾತ್ ಅದು ನೀವು ಹೈ ಲೆವೆಲ್ ಸಿಟೀಸ್ ಅಂದ್ರೆ ಟೈರ್ 1 ಸಿಟೀಸ್ನಾಗ ಇರ್ತೀರಂದ್ರೆ ಓಕೆ, ರೋಡ್ಸ್ ಚಲೋ ಇರ್ತಾವೆ, ಅಲ್ಲೆಲ್ಲ ಚಲೋ. ಬಟ್ ಅಕಸ್ಮಾತ್ ನೀವು ಮೋಸ್ಟ್ ಆಫ್ ಆಲ್ ಬೆಂಗಳೂರು, ಚೆನ್ನೈ, ಬ್ಯಾಂಗ್ಳೂರು ಇಂಥವೆಲ್ಲ ಬಿಟ್ಟು ಸಣ್ಣ ಸಿಟೀಸ್ ಏನು ಬರ್ತಾವಲ್ಲ, ಟೈರ್ 2 ಸಿಟೀಸ್ ಅಂತೆಲ್ಲ ಅಕಸ್ಮಾತ್ ನೀವು ಗಾಡಿ ತೊಗೊಳ್ತಿದ್ರೆ ರಾಂಗ್ ಡಿಸಿಷನ್ ಮಾಡತ್ತೀರಿ. ಇದ್ರ ಬದಲಿ ಏತರ್ ತೊಗೋರಿ, ಬೆಟರ್ ಆಪ್ಷನ್ ಐತಿ. ಇಲ್ಲಾಂದ್ರೆ ರೆವಾಲ್ಟ್ ತೊಗೋರಿ. ನಾ ಈ ವೀಡಿಯೋಸ್ ಸ್ಪಾನ್ಸರ್ಡ್ ಅಂಕರು ಇಲ್ಲ ಹೇಳ್ತಾರೆ, ಬೇರೆ ಗಾಡಿದು ರಿವ್ಯೂ ಮಾಡಿರಿ. ಏತರೂ ಐತಿ, ಅದನ್ನು ಹೊಡೆದೇನ ಅದಕ್ಕೆ ಹೇಳತ್ತೀನಿ. ಇದು ಟೋಟಲಿ ವೇಸ್ಟ್ ಆಫ್ ಮನಿ. ತೊಗೊಳಕ್ಕೆ ಹೋಗ್ಬೇಡ್ರಿ. ಓವರ್ ಪವರ್ಡ್ ಐತಿ, ಅನ್ರಿಲಯಬಲ್ ಐತಿ. ಒಂದ ಮಾತು. ಮತ್ತು ಬ್ರೇಕ್ ಆ್ಯಸ್ ಯೂಶುವಲ್ ಐತಿ. ಬಟ್ 5,000 ಕಿಲೋಮೀಟ್ರಿಗೆ ಹೆಂಗೆ ನೀವು ಬ್ರೇಕಿಂಗ್ ಮಾಡಿರಿ ಕೆಟ್ಟೋಗ್ತಾವೆ, 100% ಕೆಟ್ಟೋಗ್ತಾವೆ. ನೋಡ್ರಿ ಇಲ್ಲೇ ಫುಲ್ ನೆರಳಾಗಿ ಬಂದಿದೆ ಬಿಸಿಲಿದ್ದಕ್ಕೆ. ಡೇ ಮೋಡ್ ಚಾಲೂ ಮಾಡಿದ್ರು ಇಷ್ಟ ವಿಸಿಬಿಲಿಟಿ ಇರೋದು. ಇದ್ರದ್ದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ನೋಡಿರಿ, ಈ ಬೂಟ್ ಒಮ್ಮೆ ತೆಗಿತೈತಿ, ಒಮ್ಮೆ ತೆಗಂಗಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ರಾಡಿ ಆಗೈತಿ. ಈಗ ನಾ ವಾಶ್ ಮಾಡಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟೇ ವಾಶ್ ಮಾಡಿರಿ ಮತ್ತು ಇದು ಹಿಂಗೆ ಆಗೋದು. ಯಾಕಂದ್ರೆ ಇಲ್ಲಿ ಏನು ಸ್ಪೇಸಸ್ ಐತಲ್ಲ, ಇಲ್ಲ ಇದ್ರೊಳಗಿಂದ ಹಿಂಗೆ ಧೂಳ ಮೇಲೆ ಬರ್ತೈತಿ. ಈ ಸ್ಪೇಸಸ್ನಾಗಿಂದ ಧೂಳ ಮೇಲೆ ಬರ್ತೈತಿ. ನೀವು ಏನೋ ಸಾಮಾನು ಇಟ್ಟರು ಹಿಂಗೆ ಹೊಲ್ಸಾಗ್ತಾವೆ. ಈ ಬಾಟಲ್ ನೋಡ್ರಿ, ಇದು ಇಷ್ಟು ಹೊಲ್ಸಾಗೈತಿ. ಇದು ಜಸ್ಟ್ ನಿನ್ನೆ ಇಟ್ಟಿದ್ದು ಪೆನ್ನಿದೆ, ಇಷ್ಟು ಹೊಲ್ಸಾಗೈತಿ. ಇದನ್ನು ಏನು ಮಾಡಿದ್ರು ನಿಮ್ಗೆ ಕ್ಲೀನ್ ಮಾಡೋಕ್ಕೆ ಬರೋಂಗಿಲ್ಲ. ಏನೋ ಮಾಡ್ತೀರಂತಂದ್ರು ಇದನ್ನು ಕ್ಲೀನ್ ಮಾಡೋಕ್ಕೆ ಬರೋಂಗಿಲ್ಲ. ಈ ಟೈಪ್ ಐತಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲ ಧೂಳ. ಈಗ ಇದು ಕ್ಲೋಸ್ ಒಮ್ಮೆ ನೀವು ಮಾಡ್ತೀರಂತಂದ್ರು ಒಮ್ಮೆ ತೆಗಿಯೋಕ್ಕೆ ಬರೋಂಗಿಲ್ಲ. ಇದನ್ನು ಪ್ರೆಸ್ ಮಾಡಿದ್ರು ಬರೋಂಗಿಲ್ಲ. ಈಗ ರಿಸ್ಟಾರ್ಟ್ ಮಾಡೀವಿ, ಪರ್ಫೆಕ್ಟ್ ವರ್ಕ್ ಆಗೈತಿ, ಬಟ್ ತೆಗಿಯೋಕ್ಕೆ ಬರೋಂಗಿಲ್ಲ. ಮತ್ತು ನೀವು ಆ್ಯಪ್ ನೋಡಬೇಕು, ಆ್ಯಪು ಒಮ್ಮೆ ಚಾಲೂ ಆಗಂಗಿಲ್ಲ. ಅದು